ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾವೀಗ ನಿರ್ಮೋಹಿಗಳಾಗಬೇಕು. ಎಲ್ಲ ವ್ಯಕ್ತಿಗಳಿಂದ ಡಿಟ್ಯಾಚ್ ಆಗಬೇಕು. ನಿರ್ಮೋಹಿಗಳಾಗುವುದು ಅಂದರೆ ನಾವು ಎಲ್ಲರನ್ನೂ ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ ಎಂದು ಅರ್ಥ ಅಲ್ಲ. ನಿರ್ಮೋಹಿ ಆಗುವುದು ಅಂದರೆ ನಮಗೆ ಯಾರ ಬಗ್ಗೆಯೂ ಪ್ರೀತಿ ಇಲ್ಲ ಎಂದು ಅರ್ಥ ಅಲ್ಲ. ನಾವೀಗ ನಿರ್ಮೋಹಿ ಆಗಬೇಕು, ಏಕೆಂದರೆ ನಮಗೆ ಗೊತ್ತಿದೆ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ. ಆದ್ದರಿಂದ ನಾನೀಗ ನಿರ್ಮೋಹಿ ಆಗಬೇಕು. ಅದರ ಜೊತೆಗೆ ಸಣ್ಣ ಸಣ್ಣ ಮಾತನ್ನು ದೊಡ್ಡದನ್ನಾಗಿ ಮಾಡುವುದನ್ನು ಬಿಟ್ಟು ಎಲ್ಲ ಮಾತನ್ನು ಬಿಡುತ್ತಾ ಹೋಗಬೇಕು. ಅಂದರೆ ಮಾತನ್ನು ಹಿಡಿದುಕೊಂಡು ದುಃಖಿಯಾಗುವ ಬದಲು, ಮಾತನ್ನು ಹಿಡಿದುಕೊಂಡು ಜಗಳವನ್ನು ಮಾಡುವ ಬದಲು ಆ ಸಣ್ಣ ಸಣ್ಣ ಮಾತನ್ನು ಮರೆಯುತ್ತಾ ಹೋಗಬೇಕು. ಯಾವಾಗ ಎಲ್ಲ ಸಣ್ಣ ಸಣ್ಣ ಮಾತನ್ನು ಮರೆಯುತ್ತೇವೋ ಆಗ ನಮಗೆ ಸತ್ಯವಾದ ಖುಷಿಯ ಅನುಭವ ಆಗುತ್ತದೆ, ಸತ್ಯವಾದ ಸ್ವತಂತ್ರದ ಅನುಭವ ಆಗುತ್ತದೆ.